MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಪಾಕಿಸ್ತಾನ ಮತ್ತು ಚೀನಾ ಗಡಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡಲಿ ಅಂತ ಕುಟುಕಿದ ಕಾಂಗ್ರೆಸ್. ಸಿದ್ದರಾಮಯ್ಯ ನಂತರ ಪ್ರಿಯಾಂಕ್ ಖರ್ಗೆ ನಾಯಕತ್ವ ಎಂದ ಅಭಿಯಾನ. ಮತಗಳ್ಳತನದ ಬಗ್ಗೆ ಡಿಸಿಎಂ ಡಿಕೆ ಮಾರ್ಗದರ್ಶನ. ಪಟಾಕಿ ಹಾವಳಿಗೆ ಹೆಚ್ಚಾಯಿತು ಗಾಯಾಳುಗಳ ಸಂಖ್ಯೆ. ಇದೆಲ್ಲ ಸುದ್ದಿ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಅತ್ತ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕಾಗಿ ಜಟಾಪಟಿ ನಡೆಯುತ್ತಿದೆ. ಇತ್ತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ. ಆರ್ಎಸ್ಎಸ್ನ ಹಣಕಾಸಿನ ಮೂಲವನ್ನೇ ಕೆದಕಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿರೋ ಎಐಸಿಸಿ ಹಿರಿಯ ನಾಯಕ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಕೂಡ ಆರ್ಎಸ್ಎಸ್ ಹಣದ ಮೂಲ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಚಲನವನ್ನ ಬೇಕಿದ್ರೆ ಪಾಕಿಸ್ತಾನ ಚೀನಾ ಗಡಿ ಭಾಗದಲ್ಲಿ ಇಟ್ಟುಕೊಳ್ಳಿ ಅಂತ ಕುಟುಕಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ನಂತರ ನಾಯಕತ್ವ ಯಾರಿಗೆ ಅನ್ನೋ ವಿಚಾರ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆಯುತ್ತಿದೆ. ಇದೇ ವೇಳೆ ಸಿದ್ದರಾಮಯ್ಯ ಬಳಿಕ ಸಚಿವ ಪ್ರಿಯಾಂಕ್ ಖರ್ಗೆ ಅನ್ನೋ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಸಿಎಂ ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕರು ಯಾರು ಅನ್ನೋದಕ್ಕೆ ಉತ್ತರ ಈಗ ಸಿಕ್ಕಿದೆ. ಅದುವೇ ಪ್ರಿಯಾಂಕ್ ಖರ್ಗೆ ಅಂತ ಪೋಸ್ಟ್ ಮಾಡಿದ್ದಾರೆ. ರಾಯಚೂರು ಗ್ರಾಮೀಣ ಭಾಗದಲ್ಲಿ ಮತಗಳ್ಳತನ ಬಗ್ಗೆ ಮಾರ್ಗದರ್ಶನ ನೀಡಿದ್ದೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಂತ್ರಾಲಯದಲ್ಲಿ ಮಾತನಾಡಿದ ಅವರು, ಯಾರು ಜಾಸ್ತಿ ಮತ ಕೊಡಿಸ್ತಾರೋ ಅವರೇ ನಾಯಕನೆಂದು ಮನದಟ್ಟು ಮಾಡಬೇಕೆಂದು ಎಲ್ಲರಿಗೂ ಮಾರ್ಗದರ್ಶನ ಮಾಡಿದ್ದೇನೆ. ಆಂಧ್ರ ಕರ್ನಾಟಕ ನಡುವೆ ಮಂತ್ರಾಲಯ ಬಳಿ 15 ಕಿಲೋಮೀಟರ್ ಉದ್ದದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಯೋಜನೆ ಕೈಗೊಂಡಿದ್ದೇವೆ. 2 ರಾಜ್ಯಗಳಿಗೂ ಕುಡಿಯುವ ನೀರಿಗೆ ಉಪಯೋಗವಾಗುವ ಯೋಜನೆ ಇದಾಗಿದೆ ಅಂತ ಡಿಕೆ ಹೇಳಿದ್ದಾರೆ. ಮಂತ್ರಾಲಯ ರಾಯರ ಮಠದ ಗೋಶಾಲೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ವೀಕ್ಷಿಸಿದ್ರು. ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರ ಜೊತೆ ಗೋಶಾಲೆ ವೀಕ್ಷಿಸಿ ಇದೇ ವೇಳೆ ಪತ್ನಿ ಸಮೇತ ಗೋಪೂಜೆ ಮಾಡಿ ಹೂವು ಹಾಕಿದ್ರು. ಗೋವಿಗೆ ಶಾಲು ಹಾಕಿ ನಮಸ್ಕರಿಸಿ ಗೋವಿಗೆ ಅಕ್ಕಿ ಬೆಲ್ಲ ತಿನ್ನಿಸಿದ್ರು. ಪ್ರಧಾನಿ ಮೋದಿ ಕರ್ನಾಟಕದ ದ್ವೇಷಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದಿಂದ ತನ್ನ ಬುಡಕ್ಕೆ ತಾನೇ ಕೊಡಲಿಪೆಟ್ಟು ಮಾಡಿಕೊಂಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡೋದು ಹಾಸ್ಯಾಸ್ಪದ ಅಂತ ಹೇಳಿದ್ದಾರೆ. ಅವೈಜ್ಞಾನಿಕವಾಗಿ ಅರೆಬರೆ ಗ್ಯಾರಂಟಿ ಕೊಟ್ಟು ರಾಜ್ಯದ ಅಭಿವೃದ್ಧಿ ಮೂಲೆಗುಂಪು ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಿಂದ ಬಂಡವಾಳಶಾಹಿಗಳನ್ನ ದೂರ ಸರಿಸುತ್ತಿದೆ. ಸಿಎಂರಿಂದ ರಾಜ್ಯದ ಆರ್ಥಿಕತೆ ಸಂಪೂರ್ಣ ಹಾಳಾಗಿದೆ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಕೇಂದ್ರದಿಂದ ಅನುದಾನವಿಲ್ಲ ಎನ್ನುತ್ತಾ ಪ್ರಧಾನಿ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ. ಆದಾಯ ಖೋತ ಆಗುತ್ತಲೇ ಕೇಂದ್ರದ ವಿರುದ್ಧ ಬೊಟ್ಟು ಮಾಡುವ ದುರಾಭ್ಯಾಸವಿದೆ. ಗುತ್ತಿಗೆದಾರರಿಗೂ ಹಣ ನೀಡದೆ ಕಮಿಷನ್ ದಂಧೆಯಲ್ಲಿ ತೊಡಗಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಗುಡುಗಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಪಟಾಕಿ ಸಿಡಿಸುವಾಗ 10 ಜನರಿಗೆ ಗಾಯಗಳಾಗಿದೆ. 10 ಗಾಯಾಳುಗಳ ಪೈಕಿ 8 ಮಕ್ಕಳ ಕಣ್ಣಿಗೆ ಗಾಯಗಳಾಗಿದ್ದು ಚಿಕಿತ್ಸೆ ಪಡೆದು ಗಾಯಾಳುಗಳು ಮನೆಗಳಿಗೆ ತೆರಳಿದ್ದಾರೆ ಅಂತ ಕೋಲಾರ ಜಿಲ್ಲಾಸ್ಪತ್ರೆ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಜಗದೀಶ್ ಮಾಹಿತಿ ನೀಡಿದ್ದಾರೆ. ನರಕ ಚತುರ್ದಶಿ, ಲಕ್ಷ್ಮೀ ಪೂಜೆ ಹಾಗೂ ಬಲಿಪಾಡ್ಯಮಿ ಹೀಗೆ ಸಾಲು ಸಾಲು ಹಬ್ಬಗಳಿಂದ ಕೆಆರ್ ಮಾರ್ಕೆಟ್ ವ್ಯಾಪಾರಿಗಳಿಂದಲೇ ತುಂಬಿ ತುಳುಕುತ್ತಿತ್ತು. ಆದ್ರೆ ವ್ಯಾಪಾರ ಮಾಡಿ ಉಳಿದ ವಸ್ತುಗಳು ಎಲ್ಲೆಂದರಲ್ಲಿ ಬಿದ್ದಿವೆ. ಲೋಡ್ಗಟ್ಟಲೆ ಹೂವು, ಹಣ್ಣು, ಬಾಳೆಕಂದು, ಕುಂಬಳಕಾಯಿ, ತುಳಸಿ ಹಾರ, ಬಿಲ್ವಪತ್ರೆ, ಪ್ಲಾಸ್ಟಿಕ್ ಚೀಲದ ಸಮೇತ ರೋಡ್ ಮಧ್ಯದಲ್ಲಿ ಫುಟ್ಪಾತ್ ಮೇಲೆ ಎಸೆದು ಹೋಗಿದ್ದಾರೆ. ಇದರಿಂದ ವಾಹನ ಸವಾರರು ಸಂಚಾರ ಮಾಡಲು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಪೊಲೀಸ್ ಇನ್ಫಾರ್ಮರ್ಸ್ ಅಂತ ಹೇಳಿ ಪಶ್ಚಿಮ ಬಂಗಾಳ ಮೂಲದ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಲಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ಗಂಗೊಂಡನಹಳ್ಳಿ ಬಾಡಿಗೆ ಮನೆಯಲ್ಲಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಪೀಣ್ಯ ಪೊಲೀಸರ ಇನ್ಫಾರ್ಮರ್ಸ್ ಮಹಿಳೆ ಮನೆಗೆ 5 ಆರೋಪಿಗಳು ನುಗ್ಗಿದ್ದಾರೆ. ನಿಮ್ಮ ಮನೆಯಲ್ಲಿ ಗಾಂಜಾ ಮಾರಾಟ, ವೇಶ್ಯಾವಾಟಿಕೆ ನಡೆಸುತ್ತಿದ್ದಾರೆಂದು ದಾಳಿ ನಡೆಸಿದ್ದಾರೆ. ಸಂತ್ರಸ್ತ ಮಹಿಳೆಯ 14 ವರ್ಷದ ಮಗನ ಮೇಲೆ ಹಲ್ಲೆ ಮಾಡಿದ್ದಾರೆ. ಬಳಿಕ ಸಂತ್ರಸ್ತೆಯನ್ನ ಪಕ್ಕದ ಮನೆಯ ರೂಮ್ಗೆ ಎಳೆದೊಯ್ದು ರೇಪ್ ಮಾಡಿದ್ದಾರೆ. ಗಂಡಸರು ಇಬ್ಬರು ಇರ್ತಾರೆ, ಅಲ್ಲಿ ಅವರಿಬ್ಬರಿಗೆ ಕಟ್ಟಿ ಹಾಕಿಬಿಟ್ಟು ಅಲ್ಲಿರುವಂಥ ಒಬ್ಬ ಮಹಿಳೆಗೆ ಅವರು ಅಲ್ಲಿ ಇನ್ನೊಂದು ಕೊಠಡಿಯಲ್ಲಿ ತಗೊಂಡು ಹೋಗ್ಬಿಟ್ಟು ಒಬ್ಬರು ಆದಮೇಲೆ ಒಬ್ಬರು ಅವ್ರ ಮೇಲೆ ಫಿಸಿಕಲ್ ಅಸಾಲ್ಟ್ ಮಾಡಿ ಅವ್ರ ಮೇಲೆ ರೇಪ್ ಮಾಡಿದ್ದು ಇದು ಘಟನೆ.
ಟೋಟಲ್ 3 ಜನ ಈ ರೀತಿ ಅದನ್ನು ಮಾಡಿದ್ದಾಗಿದೆ. 2 ಹೊರಗಡೆ ಇದ್ದರು. ಈ ಟೋಟಲ್ 5 ಮೆಂಬರ್ಸ್ದು ಇದು ಅವ್ರ ಮೇಲೆ ಒಂದು ಕೇಸ್ ಇದು. ಗ್ಯಾಂಗ್ ರೇಪ್ ಬಳಿಕ ಸಂತ್ರಸ್ತ ಮಹಿಳೆಯ ಪುತ್ರ 112ಗೆ ಕರೆ ಮಾಡಿದ್ದಾನೆ. ಇಬ್ಬರ ಗುರುತು ಹಿಡಿದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಅಲರ್ಟ್ ಆದ ಮಾದನಾಯಕನಹಳ್ಳಿ ಪೊಲೀಸರು ಆರೋಪಿಗಳಾದ ಕಾರ್ತಿಕ್, ಗ್ಲೆನ್, ಸಿಯೋಗ್ನನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ತಲೆಮರೆಸಿಕೊಂಡಿರುವ ಮತ್ತಿಬ್ಬರು ಆರೋಪಿಗಳಿಗಾಗಿ ಶೋಧ ಮುಂದುವರೆಸಿದ್ದಾರೆ. ಎಲ್ಲ ಹಿರಿಯ ಅಧಿಕಾರಿಗಳು ಮಧ್ಯರಾತ್ರಿನೆಲ್ಲ ಹೋಗಿ ಪ್ರಕರಣದ ತೀವ್ರತೆಯನ್ನು ತಿಳ್ಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ನಾವು ಒಂದು ಇದನ್ನು ಕೇಸ್ ಆಫ್ ಗ್ಯಾಂಗ್ ರೇಪ್ ಆ್ಯಂಡ್ ಆಲ್ಸೋ ಡೆಕಾಯಿಟಿ ಕೇಸನ್ನು ಕೂಡ ನಾವು ಅದನ್ನು ತೊಗೊಂಡಿದ್ದೀವಿ. ಯಾಕೆ ಡೆಕಾಯಿಟಿ ತೊಗೋಬೇಕಾಯ್ತು ಅಂದರೆ ಇದ್ರ ಜೊತೆಗೆ ಅವ್ರ ಹತ್ರ ಇರುವಂತಹ 2 ಮೊಬೈಲ್ ಫೋನ್ಗಳು ಮತ್ತು 25,000 ರೂಪಾಯಿಗಳನ್ನು ಕೂಡ ದೋಚಿಕೊಂಡು ಹೋಗಿದ್ದರು. PSA ನೇಮಕಾತಿ ಹಗರಣದ ಆರೋಪಿಯಾಗಿರುವ ದಿವ್ಯಾ ಹಾಗರಗಿ ಮನೆ ಮೇಲೆ ಸಿಬಿಐ ಪೊಲೀಸರು ದಾಳಿ ನಡೆಸಿದ್ದಾರೆ. ಕಲಬುರಗಿಯ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಮನೆಯಲ್ಲಿ ಇಸ್ಪೀಟಾಡುತ್ತಿದ್ದ ವೇಳೆ ದಾಳಿ ನಡೆಸಿದ್ದಾರೆ. ಈ ವೇಳೆ ದಿವ್ಯಾ ಹಾಗರಗೆ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ರಾಜು ಲೇಂಗಟಿ, ರವೀಂದ್ರ ಮಾನಕರ್, ಭಗವಾನ್, ಸಂಗಮೇಶ್ ನಾಗಹಳ್ಳಿ ಸೇರಿದಂತೆ ಹಲವರು ಜೂಜಾಟ ಆಡ್ತಿದ್ರು. ಬಣಕಿಟ್ಟಿದ್ದ 42,000 ಜಪ್ತಿ ಮಾಡಿದ್ದು ಬಂಧಿತರನ್ನ ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಮಾಡಿದ್ದಾರೆ. ಬೆಂಗಳೂರಿನ ರಾಗಿಗುಡ್ಡದಲ್ಲಿ ಸಿಲ್ಕ್ ಬೋರ್ಡ್ ಸಂಪರ್ಕ ಕಲ್ಪಿಸುವ ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲೆ ಸರಣಿ ಅಪಘಾತವಾಗಿದೆ. ಆಟೋ, ಕ್ಯಾಬ್ ಚಾಲಕರ ನಡುವೆ ವಾಗ್ವಾದ ನಡೆಯಿತು. ಇದರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸಂಚಾರ ದಟ್ಟಣ ನಿಯಂತ್ರಿಸಲು ಟ್ರಾಫಿಕ್ ಪೊಲೀಸರು ಸರ್ಕಸ್ ಮಾಡಬೇಕಾಯಿತು. ಐತಿಹಾಸಿಕ ಹಾಸನಾಂಬೆ ಸಾರ್ವಜನಿಕ ದರ್ಶನ ಸಂಪನ್ನವಾಗಿದೆ. ಹಾಸನಾಂಬೆ ಸಾರ್ವಜನಿಕ ದರ್ಶನಕ್ಕೆ ಅಧಿಕೃತ ತೆರೆ ಬಿದ್ದಿದೆ. ಕೊನೆ ಹಂತದಲ್ಲಿ ದರ್ಶನ ಪಡೆದ ಭಕ್ತರು ಓಡೋಡಿ ಬಂದ್ರು. ಕೊನೆ ದಿನವಾದ ನಿನ್ನೆ ಕೂಡ ಲಕ್ಷಾಂತರ ಭಕ್ತರು ದರ್ಶನ ಪಡೆದಿದ್ದಾರೆ. ಕಳೆದ 13 ದಿನಗಳಲ್ಲಿ 26 ಲಕ್ಷ ಭಕ್ತರು ಹಾಸನಾಂಬೆ ದರ್ಶನವನ್ನ ಪಡೆದಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಗರ್ಭಗುಡಿಯ ಬಾಗಿಲು ಬಂದ್ ಮಾಡಲಾಗುವುದು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.